ಏನ್ ಸ್ನಾನಕ್ಕೆ ಹೋಗ್ಬಿಟ್ಟೇನೆ ಬಂಗಾರ? ಅಯ್ಯೋ ರೀ, ಯಾಕ್ರಿ ಬೆಳಗ್ಗೆನೆ ವಟ ಅಂತ ಇದ್ದೀರಾ? ಚೀನಾ, ಬೆಳಿಗ್ಗೆ ಬೇಗ ಎದ್ಬಿಟ್ಟೆ, ಸ್ನಾನನೂ ಮಾಡ್ಬಿಟ್ಟೆ, ಡ್ರೆಸ್ಸು ಹಾಕೊಂಡ್ಬಿಟ್ಟೆ, ಡ್ಯೂಟಿಗೆ ಹೋಗ್ಬಿಟ್ಟೆ. ಸ್ವಲ್ಪ ಕಾಫಿ ಕೊಡು. ನಾನೇನ್ ಮಾಡ್ಲಿ, ಇನ್ನು ಕಾಫಿ ಆಗಿಲ್ಲ, ಹಾಲ್ ಬಂದಿಲ್ಲ. ಹಾಲು ಬಂದಿಲ್ವಾ? ಹಸು ಹಾಲು ಕೊಡ್ಲಿಲ್ವಾ? ಹಾಲು ಹಾಕೋ ಹಾಲು ಕರ್ದಿಲ್ವಾ? ಪಾತ್ರೆ ಕೊಡು, ನಾನೇ ಹೋಗಿ ತಗೊಂಡ್ಬರ್ತೀನಿ. ರೀ, ಯೂನಿಫಾರ್ಮ್ ಹಾಕೊಂಡು ಹಾಲ್ ತರ್ತೀರಾ? ಗುಲ್ಡುಲೇ, ಈ ಯೂನಿಫಾರ್ಮ್ ಹಾಕೊಂಡು ಎಂತ ಕೆಟ್ಟ ಕೆಲಸ ಮಾಡ್ತಾರೆ. ನಾನು ಹಾಲು ತರಬಾರ್ದಾ? ಅಲ್ಲ ಅಪ್ಪ. ಏನಮ್ಮ? ಅಪ್ಪ, ಯೂನಿಫಾರ್ಮ್ ಯಾಕೆ ಹಾಕೋರ್ತಾರೆ ಹೇಳು? ಯೂನಿಫಾರ್ಮ್ ಅದು ಪೆದ್ದಿ, ಈ ಕಾಕಿನ ಎಷ್ಟು ದಿವಸ ಹಾಕೊಂಡಿದ್ರು ಕೊಳೆ ಅಂತೂ ಕಾಣೋಲ್ಲ. ಆರಾಮಾಗಿ ಸ್ನಾನ ಮಾಡದೆ 15 ದಿವಸ ಇದ್ರು ಗಬ್ ಬಡ್ಕೊಂಡ್ ಹಂಗೆ ಇರ್ಬೋದು. ಇನ್ನು ಈ ಪೊಲೀಸ್ ಹೆಂಡತಿಗಂತೂ ಬಟ್ಟೆ ಒಗೆಯೋ ಗೋಜೆ ಇರೋದಿಲ್ಲ. ಅದು ಸರಿ. ಇನ್ನು ಈ ಟೋಪಿ, ತಲೆ ಖಾಲಿ ಇದ್ರೆ ಯಾರಾದ್ರೂ ಟೋಪಿ ಹಾಕ್ಬಿಡ್ತಾರಲ್ಲ, ಅದಕ್ಕೆ ಇವರೇ ಹಾಕೊಂಡಿದ್ದಾರೆ. ಇನ್ನು ಈ ಬೆಲ್ಟ್, ತಿಂದು ತಿಂದು ಬೊಜ್ಜು ಬೆಳೆಸ್ಕೋಬೇಡ್ರಿ ನನ್ನ ಮಕ್ಕಳ, ನೆಟ್ಟಗ್ ಕೆಲ್ಸ ಮಾಡ್ರಿ ಅಂತ ಹೊಟ್ಟೆಗ್ ಬೆಲ್ಟ್ ಕಟ್ಟಿದ್ದಾರೆ. ಇನ್ನು ಈ ಲಾಟಿ, ರಾತ್ರಿ ಹೊತ್ತು ಶಿಲ್ಪಿ ಹೊಡ್ಕೊಂಡು ಬೀಟ್ ಹೋಗ್ತಾರಲ್ಲ, ಬೀದಿಲಿರೋ ನಾಯಿಗಳು ಸುಮ್ನೆ ಬಿಡ್ತಾವ ಈ ಪೊಲೀಸ್ನವ್ರನ್ನ? ಬೌ ಬೌ ಅಂತವಲ್ಲ, ಅವನ್ನ ಓಡ್ಸಕ್ಕೆ ಈ ಲಾಟಿ ಅಷ್ಟೇ. ಅಮ್ಮ, ನೀನ್ ತಪ್ಪು ತಿಳ್ಕೊಂಡಿದ್ಯಾ. ಕಾಕಿ ತ್ಯಾಗಕ್ಕೆ ಪ್ರತಿರೂಪ, ಟೋಪಿ ಧರ್ಮ ರಕ್ಷಣೆಗೆ, ಬೆಲ್ಟು ಸಮಾಜ ರಕ್ಷಣೆಗೆ, ಲಾಟಿ ನಮ್ ಸೊಟ್ಟಿಗೆರ ಜೀವನನ ನೆಟ್ಟಗ್ ಮಾಡಕ್ಕೆ. ಯೂನಿಫಾರ್ಮ್ ಹಾಕೊಂಡ್ಮೇಲೆ ಬಡವರು ಶ್ರೀಮಂತರು, ನಮ್ಮವರು ತಮ್ಮವರು ಅನ್ನೋ ಭೇದ ಭಾವ ಇಲ್ದೆ ಎಲ್ರೂ ಒಂದೇ ಸಮ ನೋಡ್ಬೇಕು. ಕಾಕಿ ಹಾಕೊಂಡ್ಮೇಲೆ ಕದರಾಗಿರ್ಬೇಕೆ ಹೊರ್ತು ಇನ್ನೊಬ್ರ ಹತ್ರ ಕೈ ಚಾಚಬಾರ್ದು. ಯೂನಿಫಾರ್ಮ್ ನೋಡಿದ್ಮೇಲೆ ಪ್ರಜೆಗಳು ನಮ್ಮನ್ನ ಗೌರವಿಸ್ಬೇಕು. ಚಿನ್ನ ಬಂಗಾರ, ಬಪ್ಪ 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 ಬಮ್ಮ ಬಮ್ಮ ಬಮ್ಮ. ಅಯ್ಯೋ, ಇಷ್ಟು ಚಿಕ್ಕ ವಯಸ್ಸಲ್ಲಿ ಎಷ್ಟು ವಿಷಯ ತಿಳ್ಕೊಂಡಿದ್ಯಾ. ನಿನ್ನನ್ನ ನಾನು IAS ಆಫೀಸರ್ ಮಾಡಿಸ್ತೀನಿ. ಚಿಕನ್ ಬಿರಿಯಾನಿ, ಕಲ್ಮಿ ಕಬಾಬ್, ಲೆಗ್ ಪೀಸು, ಆಹಾ, ಏನು ಗಮ್ಮಂತಿದ್ಯಪ್ಪ ನಾಟಿ ಕೋಳಿ. ತಲೆ ಕಾಲೆಲ್ಲ ನನಗೆ, ಮಿಕ್ಕಿದ್ದೆಲ್ಲ ನಿಮ್ಗೆ. ಏನಾಯ್ತು ನಿನ್ಗೆ? ಲೇ ಚಿನ್ನ ಬಂಗಾರ, ಏನಾಯ್ತಮ್ಮ? ಕೋಳಿ ಕನ್ಸು ಬಿತ್ತಾ? ಲೇ ಕನ್ಸು ಬಿತ್ತಾ? ಬೆಳಗಿನ ಜಾವತ್ ಕನ್ಸುರಿ ನಿಜ ಆಗತ್ತೆ. ಹೌದು ಕಣೆ, ನಮ್ ತಾತ ಹೇಳ್ತಿದ್ರು, ಬೆಳಗಿನ ಜಾವತ್ ಕನ್ಸು ನಿಜ ಆಗತ್ತೆ ರೀ. ಈಗ ನನ್ ಕನ್ಸಲ್ಲಿ ನಾಟಿ ಕೋಳಿ ಸಾರು, ಚಿಕನ್ ಬಿರಿಯಾನಿ, ಗ್ರಿಲ್ ಚಿಕನ್, ಕಲ್ಮಿ ಕಬಾಬು ಎಲ್ಲ ತಿಂದ್ಬಿಟ್ಟೆ ರೀ. ಕನ್ಸಲ್ಲಿ ಇಷ್ಟು ತಿಂದ? ವೆರಿ ಗುಡ್. ಮಲ್ಕೊಂಡ ರೀ, ಬನ್ನಿ ಇಲ್ಲಿ. ಈಗ ನನ್ಗದೆಲ್ಲ ಬೇಕು, ತಂದ್ಕೊಡಿ. ಈಗ ಈಗ ಎಲ್ಲಿಂದ ತಂದ್ಕೊಡ್ಲೆ? ಲೇ ಚಿನ್ನ ಬಂಗಾರ, ದಯವಿಟ್ಟು ನಾನು ಅರ್ಥ ಮಾಡ್ಕೊಳ್ಳೆ. ಹೇಳಿ ಕೇಳಿ ಕಾನ್ಸ್ಟೇಬಲ್ ಕಣೆ. ಏನ್ ನನ್ಗೆ ಬರೋ ಏನೋ ನೀನ್ ಕೇಳ್ದಂಗೆ ರೋಡಲ್ಲಿ ಮಾರೋ ಈ ಗೋಬಿ ಮಂಚೂರಿನೋ ಚಿಕನ್ ಕಬಾಬ ಲಾಟಿ ತೋರಿಸಿ ತರ್ಬೋದಪ್ಪ. ಅದನ್ ಬಿಟ್ಟು ಈ 65 55 ಎಲ್ಲಿಂದ ತಂದ್ಕೊಟ್ಟೆ? ಆಗಲ್ವಾ? ಆಗಲ್ಲ ಅಂದ್ರೆ ಎಲ್ಲ ಬಂದ್ ಅಷ್ಟೇ. ಹಂಗೆಲ್ಲ ಮಾಡ್ಬೇಡ್ವಿ ಚಿನ್ನ. ಒಂದೇ ಒಂದ್ ಮುತ್ಕೊಡು. ಇದು ಕೂಡ ಬಂದು. ನಾನ್ ಹೇಳ್ತಾ ಇದ್ದೀನಿ, ನನಗೆ ಗೊತ್ತಿಲ್ಲ, ನನಗ್ ಬೇಕೇ ಬೇಕು. ಚೀಟ್ ಮಾಡಾದ್ರೂ ತಗೊಂಡ್ ಬನ್ನಿ, ಇಲ್ಲ ಅಂದ್ರೆ ಗೊತ್ತಲ್ಲ ನಾನು ಏನ್ ಮಾಡ್ತೀನಿ ಅಂತ. ಬಾರೆ ಮಲ್ಕೊಳ್ಳ ಬಾರೆ. ಏನಯ್ಯ ಹೆಂಗಸರು ಬೆಡ್ರೂಮು ಅನ್ನೋ ಒಂದು ಜಾಗನ ಬಂದ್ ಮಾಡಿ ನಮ್ಮನ್ನ ಹಾಕಿ ರುಬ್ಬುತ್ತಾರೆ. ಇಂಡಿಯಾ ಬಂದಾದ್ರೆ ತಡ್ಕೋಬಹುದು, ಇದು ಬಂದಾದ್ರೆ ಹೆಂಗಪ್ಪ ತಡ್ಕೊಳ್ಳೋದು ಈ ಮೂಡಲ್ಲಿ? ಸರಿ ಬಿಡೆ, ಹೇಳಿ ಕೇಳಿ ಪೊಲೀಸು ಎಲ್ಲ ಹೊರಗಡೆ ಬೀಟಿಂಗ್ ಗೀಟಿಂಗ್ ಹಾಕೊಂಡ್ಬಿಡ್ತೀನಿ ಬಿಡೆ. ಅದಕ್ಕೂ ಬಿಡಲ್ಲ, ಇದಕ್ಕೂ ಬಿಡಲ್ಲ. ಗೋವಿಂದ, ನಮಸ್ಕಾರ ಬಾಸ್. ಬಾರ. ಏನೋ ಏನ್ ಬಾಸ್ ಬೆಳಗ್ಗೆನೆ ಕರ್ದಿದ್ದೀರಾ? ಏನ್ ಸಮಾಚಾರ? ನಮ್ಮ ಮನೇಲಿ ಕನ್ನ ಹಾಕಕ್ಕೆ ಓದಿದ್ದೆ ನನ್ ಮಗನೇ ಗೋಬಾಡ್. ನಿನ್ನ ಸ್ಟೇಷನ್ ಬಂದು ಮಾಮೂಲು ಕೊಡ್ಬೇಕಿತ್ತು. ನಾನು ಎಲ್ಲ ಒಳಗೋಗಿದೆ. ಸಾರಿ ಬಾಸ್. ಆಫರ್. ನಾನು ನನ್ನ ಹೆಂಡತಿ ಒರೇನ್ ಮಾಲ್ನಲ್ಲಿ ಪಿಕ್ಚರ್ ನೋಡ್ಕೊಂಡು ಅಲ್ಲೇ ಫುಡ್ ಕೌಂಟಲ್ಲಿ ಊಟ ಮಾಡ್ಕೊಂಡು ಬರೋ ಅಷ್ಟಲ್ಲಿ ಲೇಟ್ ಆಗೋಯ್ತು. ಹೌದಾ? ತಗೊಳ್ಳಿ ಬಾಸ್. ಸದ್ಯಕ್ಕೆ ತಂದಲ್ಲ, ಉಳ್ಕೊಂಡೆ ನೀನು. ಲೇ ಗೋವಿಂದ, ಬರೀಲಿ
ನನ್ನ ಹೆಂಡತಿ ಕೋಳಿ ಮೇಲೆ ಆಸೆ ಪಟ್ಟು ಕಣೋ. ಹಿಂಗಾರ ಮಾಡಿ 4-5 ಕೋಳಿನ ಹೆಂಗಾರ ದೇಬ್ಕೊಂಡ್ಬಿಡ, ಅಂದ್ರೆ ಕಳ್ತನ ಮಾಡ್ಕೊಂಬರ. ಏನ್ ಬಾಸ್, ದುಡ್ಡು ಕೊಟ್ರೆ ಅಂಗಡಿಯಲ್ಲೇ ಸಿಗುತ್ತಲ್ಲ. ದುಡ್ಡು ಕೊಟ್ರೆ ಅಂಗಡಿಲಿ ಸಿಗತ್ತೋ, ಆದ್ರೆ ಅದು ತಿನ್ನಕ್ಕೆ ಮಜಾ ಇರಲ್ಲ ಕಣೋ. ಕದ್ದು ತಿಂದ್ರೆ ಅಲ್ವೇನೋ ಮಜಾ. ಯಾಕೋ ಪೊಲೀಸ್ನವ್ರಿಗೆ ಅವಮಾನ ಮಾಡ್ತೀಯಾ? ನನ್ನ ಮಗನೇ, ನಿನ್ನ ನಾನು ಯಾಕೆ ಇಟ್ಕೊಂಡಿದ್ದೀನಿ? ಕೆಲಸ ಮಾಡಕ್ಕೆ. ನಿಂದೇನ್ ಕೆಲ್ಸ? ಕಳ್ತನ ಮಾಡೋದು. ಮುಚ್ಕೊಂಡ್ ಕಳ್ತನ ಮಾಡ್ಕೊಂಬಾ. ಕಣೋ ಗೋವಿಂದ, ನೀನ್ ಹೇಗೋ ಕದಿಯೋದಕ್ ಹೋಗ್ತಿದ್ಯಾ, ಎಳೆ ಕೋಳಿಗಳನ್ನ ಕತ್ಕೊಂಬ. ಓಕೆ ಮೇಡಮ್. ಅದೆಲ್ಲ ಕರೆಕ್ಟ್ ಮಾಡ್ತಾನೆ ಕಳ್ಳನ್ ಮಗ. ಅಪ್ಪ ನಿಮ್ ಸಂಬಳದೊಳಗೆ ಕೋಳಿ ತರ್ಬೋದಲ್ವಾ ಅಪ್ಪ? ಅಮ್ಮ, ನಾವು ಗೌರ್ಮೆಂಟ್ ಕೆಲಸದವ್ರಮ್ಮ. ನಮಗ್ ಬರೋ ಸಂಬಳದಲ್ಲಿ ಕೋಳಿ ಅಲ್ಲ, ಕೋಳಿದು ಗುಂಡೆಕಾಯಿ ಕೂಡ ತಗೊಳಕ್ಕಾಗಲ್ಲ. ಗಿಂಬ್ಳ ತಗೊಂಡ್ರೆ ಬೇರೆಯವ್ರ ಲೆವೆಲ್ಗೆ ನಾವು ಜೀವನ ಮಾಡಕ್ ಸಾಧ್ಯ. ಈಗ ನಿಮ್ ಸ್ಕೂಲಲ್ಲಿ ಗಾಂಧೀಜಿ ಬಗ್ಗೆ ಹೇಳಿದಾರೆ ತಾನೆ. ಗಾಂಧೀಜಿ ತರ ಜೀವನ ಮಾಡಕ್ ಹೋದ್ರೆ ನಮ್ ಮೈ ಮೇಲೆ ಸಿಂಗಲ್ ಬಟ್ಟೆನೂ ಇರಲ್ಲ. ಹಂಗಂತ ನೀನೇ ಕಳ್ತನ ಮಾಡಕ್ ಕೇಳ್ತಾ ಇದ್ಯಾ? ಅಯ್ಯೋ, ಹಂಗಲ್ಲ ಮಾತಾಡ್ಬೇಡಮ್ಮ. ಕಳ್ಳ ಪೊಲೀಸು ಇಬ್ರು ಒಂದೇ. ನಾವಿಬ್ರು ಅವಳಿ ಜವಳಿ ಮಕ್ಳಿದ್ದಂಗೆ. ಅಷ್ಟು ಅಂಡರ್ಸ್ಟ್ಯಾಂಡಿಂಗ್ ಅಲ್ವೇನ? ಈಗ ನೀನ್ ದೊಡ್ಡವಳಾದ್ಮೇಲೆ ನಿನ್ಗೆ ಮದುವೆ ಮಾಡ್ಬೇಕು ತಾನೆ. ಪ್ಯಾಲೇಸ್ ಅಲ್ಲಿ ಮದುವೆ ಮಾಡಕ್ ಆಗದೆ ಹೋದ್ರು ನಿಮ್ ಗಂಡಿನ ಕಡೆ ಹೇಳ್ದಂಗೆ ಗಂಗಮ್ಮ ತಿಮ್ಮಯ್ಯ ಚೌಲ್ಟಿಲಾದ್ರೂ ಮದುವೆ ಮಾಡ್ಬೇಕು ತಾನೆ ಅಲ್ವಾ? ಅದಕ್ಕೆ ನೀನ್ ದೊಡ್ಡವಳಾಗಷ್ಟಲ್ಲಿ ಇಂತ 16 ಜನ ಕಳ್ಳನ ಮಕ್ಕಳನ್ನ ಗುಡ್ಡೆ ಹಾಕ್ಬಿಟ್ರೆ ಅವ್ರ ದುಡ್ಡನ್ನ ಗುಡ್ಡೆ ತರ್ತಾರೆ. ನಿನ್ನ ಮದುವೆನ ಗ್ರ್ಯಾಂಡ್ ಆಗಿ ಮಾಡ್ಬೋದು. ಸದ್ಯಕ್ಕೆ ನೀನ್ ತಿಂಡಿ ತಿನ್ಕೊಂಡು ಸ್ಕೂಲ್ಗೆ ಹೋಗ್ಬೋದು. ಕರ್ಕೊಂಡೋಗಿ ನಡಿ ಪುಟ, ನಿನ್ಗದೆಲ್ಲ ಗೊತ್ತ. ನೀನು ಕೋಳಿ ಹೊಡ್ಕೊಂಬ ಹೋಗ. ಓಕೆ ಬಾಸ್. ಬಂಗಾರಿ, ಮಸಾಲೆ ರೆಡಿ ಮಾಡ್ಕೋ. ಫುಲ್ಲು ಕೋಳಿನೇ ಫ್ರೈ ಮಾಡ್ಬಿಟ್ಟಿದ್ಯಾ. ತಿನ್ನ ತಿನ್ನ ಕೊಡು ಕೊಡು ಲೆಗ್ ಪೀಸು. ಕಾಸಿನ ಸರ, ಮುತ್ತಿನ ಹಾರ. ಬೆಳಗಿನ ಯಾವ್ದು ಕಾಣಿಸ್ಬಿತ್ತಾ? ಅಯ್ಯೋ ನಿನ್ನ, ಏನಾಯ್ತಮ್ಮ? ನನಗೆ ಕನ್ಸಲ್ಲಿ ನಮ್ಮ ಮನೆ ದೇವ್ರು ಕೊಲ್ಲೂರ್ ಮೂಕಾಂಬಿಕೆ ಬಂದು. ತಾಯಿ ಬಂದಿದ್ಲಾ? ಅಮ್ಮ ತಾಯೇ, ಬೆಳಿಗ್ಗೆ ಅವಳು ಕನ್ಸಲ್ ಬಂದ್ಯಮ್ಮ. ಕೇಳ್ತೀನಮ್ಮ, ನೀನ್ ಏನ್ ಹೇಳಿದ್ರು ಅದನ್ನ ನಾನು ಪಾಲಿಸ್ತೀನಮ್ಮ. ಏನ್ ತಲೆ ಮುಡಿ ಕೇಳಿದ್ಲ ತಾಯಿ? ಇಲ್ಲ ರೀ. ಇಲ್ಲಾಂದ್ರೆ ನೀನು ಅಲ್ಲಿ ತಾಯಿ ದೇವಸ್ಥಾನದಲ್ಲಿ ನೆಲ್ಬಾವಿ ಇದೆಯಲ್ಲ, ಅಲ್ಲಿ ತಣ್ಣನೆ ನೀರಲ್ಲಿ ಸ್ನಾನ ಮಾಡಿ 100 ಸುತ್ತು ಉರುಳು ಸೇವೆ ಮಾಡು ಅಂದ್ಲ ತಾಯಿ. ಇಲ್ಲ, ಆ ತಾಯಿ ಮೂಗಲಿ ವಜ್ರದ ಮೂಗುತಿ ಇದೆಯಲ್ಲ, ಅದೇ ತರ ನೀನು ಮಾಡ್ಸಾಕು ಅಂದ್ಲು. ಸರಿ ತಗೋ. ಆಮೇಲೆ ಆ ತಾಯಿ ಕತ್ತಲ್ಲಿ ಒತ್ತಿನ ಕಾಸಿನ ಸರ ಇದೆಯಲ್ಲ, ಅದೇ ತರ ಒತ್ತಿನ ಕಾಸಿನ ಸರ ನೀನು ಮಾಡಿಸ್ಕೊ ಅಂದ್ಲು. ಮಟಾಶೂ ಅನ್ನು ಆ ತಾಯಿ ಇನ್ನೊಂದು ಹೇಳಿರ್ಬೇಕಲ್ಲ, ಅವ್ರ ಕೈಯಲ್ಲಿ ಒಂದು ಚಿನ್ನದ ಕತ್ತಿ ಇದೆಯಲ್ಲ, ಅದೇ ತರ ಕತ್ತಿ ನೀನು ಮಾಡಿಸ್ಕೊಂಡು ನಿನ್ನ ಗಂಡ ಗಿಮಿ ಕಂದ್ರೆ ಚುಚ್ಚಿಬಿಡು ಅಂತ ಹೇಳಿರ್ಬೇಕಲ್ಲ. ಏನ್ರಿ ನೀವು ಕಾನ್ಸ್ಟೇಬಲ್ ಆಗಿ ಕಳ್ಳನ್ ಮಗನ್ ತರ ಮಾತಾಡ್ತಿರಲ್ಲ? ಬರೀ ಇದನ್ ಬಿಟ್ರೆ ಏನು ಬರಲ್ಲ ನಿಮ್ಗೆ. ನೀವೇನು ದೊಡ್ಡ ಶ್ರೀಮಂತ ಅಂತ ನಾನ್ ಕಟ್ಕೊಳ್ಳಿಲ್ಲ. ಏನೋ ಹೆಡ್ ಕಾನ್ಸ್ಟೇಬಲ್ ಸಮಥಿಂಗ್ ಗಿಮ್ಥಿಂಗ್ ಅಂತ ತಂದು ಮೈ ತುಂಬಾ ಬಂಗಾರ ಹಾಕ್ತಾರೆ ಅಂತ ಆಸೆ ಪಟ್ಟು ಮಾಡ್ಕೊಂಡೆ. ಹೌದು, ಸಮಥಿಂಗ್ ಗಿಮ್ಥಿಂಗ್ ಅಂತ ರಾಗ ಎಳೆಯಂಗಿಲ್ಲ ನೀವು. ಈ ಕಿತ್ತೋಗಿರೋ ಮುಸುಡಿನ ಇನ್ಯಾರ್ ಮಾಡ್ಕೋತಿದ್ರು ರೀ? ಇದೆಲ್ಲ ನನ್ಗೋಸ್ಕರ ಅಲ್ಲ ರೀ, ನಿಮ್ಗೋಸ್ಕರನೇ. ನಾನು ಮೈ ತುಂಬಾ ಬಂಗಾರ ಹಾಕೊಂಡು ಸಾಕ್ಷಾತ್ ಲಕ್ಷ್ಮಿ ತರ ಈ ಮನೆಯೆಲ್ಲ ಓಡಾಡ್ತಾ ಇದ್ರೆ ಅದ್ರಿಂದ ನಿಮ್ಗೆ ಅದೃಷ್ಟ ಕುಲಾಯಿಸಿ ಈ ಹೆಡ್ ಕಾನ್ಸ್ಟೇಬಲ್ ಇಂದ ಇನ್ಸ್ಪೆಕ್ಟರ್ ಪೋಸ್ಟ್ ಗೆ ಪ್ರಮೋಷನ್ ಸಿಕ್ಬಿಡುತ್ತೆ ರೀ. ಅಷ್ಟೇ ಅಲ್ಲ, ನಾನು ನಿಮ್ ಕಣ್ಣು ಮುಂದೆ ಮುತ್ತೈದೆಯಾಗಿ 100 ವರ್ಷ ಸುಖವಾಗಿ ಬಾಳ್ತೀನಂತೆ. ಅಯ್ಯೋ, ಇಷ್ಟೆಲ್ಲ ತಾಯಿ ಕನ್ಸಲ್ ಬಂದ್ ಹೇಳಿದ್ಲಾ? ಕರೆಕ್ಟ್ ಹೇಳವಲೆ ಅಮ್ಮ. ಎಲ್ಲ ಓಕೆ, ಹೆಡ್ ಕಾನ್ಸ್ಟೇಬಲ್ ಇಂದ ಇನ್ಸ್ಪೆಕ್ಟರ್ ಆಗೋದು ಓಕೆ, ಆದ್ರೆ ಈ ಸಮಥಿಂಗ್ ಬೇಕಾ ತಾಯೇ? ಬೇಕಾ? ಏನು ಬೇಕು? ಇದೆಲ್ಲ ನೀವು ತಂದು ಕೊಡ್ಬೇಕು. ಇಲ್ಲ ಅಂದ್ರೆ ಏನು ಬೆಡ್ರೂಮ್ ಬಂದು, ಮಕ್ಕಳ ಮನೆ ಬಂದು, ಹಾಲ್ ಕೊಡೋದ್ ಬಂದು, ಹಾಲ್ ಬಂದ್. ಅಯ್ಯೋ ನನ್ ಚಿನ್ನ, ಬಾರ ಇಲ್ಲಿ ಬೇಜಾರ್ ಮಾಡ್ಕೊಬಿಡಕನೆ. ಇವತ್ ರಾತ್ರಿ ನಾನು ನಂತರನೇ ಕಿತ್ತೋಗಿರೋ 2 ಪೀಸಿಯನ್ನ ರಾಜ ಮಾರ್ಕೆಟ್ ಒಳಗೆ ಕಳ್ಸಿ ಅಲ್ಲಿರೋ ಚಿನ್ನದ ಅಂಗಡಿನೆಲ್ಲ ಕನ್ನ ಹಾಕ ಕೇಳ್ಬಿಡ್ತೀನಿ. ಜೊತೆಗೆ ಅವಿನ್ಯೂ ರೋಡಲ್ಲಿ ಬಿಸಿ ಇಡ್ಲಿ, ಬಿಸಿ ಜಿಲೇಬಿ ಆಗ್ತಿರ್ತಾರಂತೆ, ಅದನ್ನು ಪಾರ್ಸಲ್ ತರ ಕೇಳ್ಬಿಡ್ತೀನಿ. ಈಗ ನಿನ್ ಖುಷಿನಾ? ತುಂಬಾ ಖುಷಿ ಆಗ್ತಿದೆ. ಈಗ ಯಾವುದು ಬಂದಿಲ್ಲ, ಎಲ್ಲ ಓಪನ್. ನೋಡು, ಬೆಳಿಗ್ಗೆ 5:45 ನಾ ರಿಪೋರ್ಟ್ ಮಾಡ್ಕೋಬೇಕು. ಒಂದ್ 5 ನಿಮಿಷ ನೀನ್ ನನ್ನ ಜೊತೆ ರಿಪೋರ್ಟ್ ಮಾಡ್ಕೊಂಡ್ಬಿಡು. ಕಂಬ್ಲಿ ಓದ್ಕೊಂಡ್ಬಿಡ.
ಬೆಂಗಳೂರಿನಲ್ಲಿ ನಾಳೆ ಬೆಳಿಗ್ಗೆ 9ರಿಂದ ಸಂಜೆ 6ರವರೆಗೆ ಪೊಲೀಸರಿಂದ ಮುಷ್ಕರ. ನಮಸ್ಕಾರ ಬಾಸ್. ಬಾರಪ್ಪ ಗೋವಿಂದ, ಕರೆಕ್ಟ್ ಟೈಮ್ ಬರ್ತೀಯಲ್ವೋ ಕಳ್ಳನ ಮಗ ನೀನು. ಎಲ್ಲಪ್ಪ ಕಲೆಕ್ಷನ್? ತಗೊಳ್ಳಿ ನೆನ್ನೆ ಕಲೆಕ್ಷನ್. ವೆರಿ ಗುಡ್ ರಾ. ಏನು ವೇಟ್ ಕಮ್ಮಿ ಇದೆ? ಸಂತೋಷ ಪಡಿ. ಈ ಹೆಂಗಸರೆಲ್ಲ ಹುಷಾರಾಗೋಗ್ಬಿಟ್ಟವ್ರೆ. ಹೊರಗಡೆ ಬರ್ಬೇಕಾದ್ರೆ ಹಾಕೊಂಡಿರೋ ಒಡವೆಗಳನ್ನೆಲ್ಲ ಮನೆಯಲ್ಲೇ ಬಿಚ್ಚಿಗೆ ಬಿಟ್ಟು ಬರ್ತಾರೆ. ಗಂಡ ಕಟ್ಟಿ ತಾಳಿನು. ಲೇ, ಆ ದೇವಸ್ಥಾನದ ಹತ್ರ ಹೋಗಲೇ 1000 ಜನ ಹೆಂಗಸರು ಮೈ ಮೇಲೆ ಏರ್ಕೊಂಬರ್ತಾರೆ ಒಡವೆನ. ಬಾಸ್, ವಿಗ್ರಹಕ್ಕೆ ಡೂಪ್ಲಿಕೇಟ್ ಒಡವೆ ಹಾಕಿ ಡೆಕೋರೇಷನ್ ಮಾಡ್ತಾರೆ. ಇದನ್ನ ನೋಡ್ಬಿಟ್ಟು ಹೆಂಗಸರೆಲ್ಲ ಮೈ ತುಂಬ ಒಡವೆ ಹಾಕೊಂಡು ಅಲ್ಲಿ ಹಾಚ್ಕೊಂಡು ಸಿಂಗಾರ ಮಾಡ್ಕೊಂಡು ಬರ್ತಾರೆ. ಅವ್ರ ಹತ್ರ ಏನು ಕಿತ್ಕೊಳ್ಳೋದು? ಇದನ್ನೆಲ್ಲ ನೋಡ್ಬಿಟ್ಟು ತುಂಬ ಬೇಜಾರಾಗೋಗ್ಬಿಟ್ಟೈತೆ. ಕಳ್ತನ ಬಿಟ್ಬಿಡ್ಬೇಕು ಅಂತಿದ್ದೀನಿ. ಅಯ್ಯೋ ಕಳ್ಳನ ಮಗನಲ್ಲಿ, ಕಳ್ಳರು ಕಳ್ತನ ಬಿಡೋದು, ಈ ಪೊಲಿಟಿಷಿಯನ್ಸ್ ಪಾಲಿಟಿಕ್ಸ್ ಬಿಡೋದು, ಸಿಗರೇಟ್ ಸೇದೋದು ಬಿಡೋದು, ವ್ಯಭಿಚಾರಿಗಳು ವ್ಯಭಿಚಾರ ಮಾಡೋದು ಬಿಡೋದು, ನಮ್ಮಂತ ಪೊಲೀಸರು ರೋಲ್ ಕಾಲ್ ಕಿತ್ಕೊಳ್ಳೋಕೆ ಬಿಡೋದು, ಇದೆಲ್ಲ ನಡೆಯುತ್ತೇನೋ? ಲೇ, ಅವ್ರವ್ರ ಕೆಲಸ ಅವ್ರವ್ರು ಮಾಡ್ತಾನೆ ಇರ್ಬೇಕು. ಆವಾಗಲೇ ನಮ್ಮ ದೇಶ ಸುರಕ್ಷಿತವಾಗಿರುತ್ತೆ. ಕೂತ್ಕೊಳ್ಳಿ ಇಲ್ಲಿ. ಲೇ ನೋಡು, ನಾಳೆ ಬೆಳಿಗ್ಗೆ ಪೊಲೀಸ್ನವರು ಮುಷ್ಕರ ಮಾಡ್ತವ್ರೆ. ರೋಡಲ್ಲಿ ಒಬ್ಬ ಪೊಲೀಸ್ ಇರಲ್ಲ. ಎಲ್ಲ ಅಂಗಡಿ ಮುಂದೆ ಕಾನಿ ನೋ ಪ್ರೊಟೆಕ್ಷನ್. ನಾನು ಹೆಂಡತಿ ಒಡವೆಗಳು ಮಾಡಿಸ್ಕೊಂಬರ ಕೇಳೋಳು. ಆಗೋಳ ಬಂದ್ಲು ನೋಡು. ಗೋವಿಂದ, ನೀನ್ ಎತ್ತೋದ್ ಎತ್ತತ್ಯಾ 2 ಸೆಟ್ಟು ಮೂಗುತಿಯಿಂದ ಹಿಡಿದು ಎಲ್ಲ ಕಂಪ್ಲೀಟ್ ಇರ್ಬೇಕು ಅಂತದ್ ಎತ್ತೋ. ಕಾಫಿ ತಗೊಂಬರ್ತೀನಿ. ಆಮೇಲೆ ಮರ್ತೋಯ್ತು ನನ್ಗೆ, ಈ ಲಕ್ಷ್ಮೀ ವೆಂಕಟೇಶ್ವರಂದು ಒಂದ್ ಮೂರ್ತಿ ಸಿಕ್ಕಿದ್ರೆ ಅದನ್ನ ಎತ್ಬಿಡು. ಸ್ವಲ್ಪ ದೊಡ್ಡದಾಗಿರ್ಲಿ. ಹಬ್ಬ ಬಂತು, ದೇವ್ರ ಮನೇಲಿ ಇಟ್ಟು ಪೂಜೆ ಮಾಡ್ತೀನಿ. ನಿನ್ ಪುಣ್ಯ ಬರುತ್ತೆ. ಮೇಡಮ್, ಇನ್ನೇನ್ ಅನ್ಬೇಕು ಒಟ್ಟಿಗೆ ಹೇಳ್ಬಿಡಿ ಮೇಡಮ್. ಸಾಕು, ಕರ್ಮ ನಮ್ಗ್ಯಾಕೆ, ಈಗ ಅಷ್ಟು ತಗೊಂಡ್ ಬಾ. ನೋಡೋ ಗೋವಿಂದ, ಈ ಲಕ್ಷ್ಮಣ ಗೋಲ್ಡ್ ಪ್ಯಾಲೇಸ್, ಭೀಮಣ್ಣನ್ ಜ್ಯುವೆಲರಿ, ಚೆನ್ನಮ್ಮನ್ ಚಿನ್ನ, ಇಲ್ಲೆಲ್ಲ ಯಾರು ಇರ್ಲ ಕೊಡು. ನೀನ್ ಆ ಕಡೆ ಒಂದ್ ರೌಂಡ್ ಬರೋ, ನಾನೇ ಎಲ್ಲ ಎತ್ಕೊಡ್ತೀನಿ. ಎತ್ತು ಬಿಡು. ಈಗ ಹೋಗು. ಓಕೆ ಬಾಸ್. ಕಾಪಿ ಗಿಪಿ ಕುಡ್ದೇನಪ್ಪ? ಇಲ್ಲ ಬಾಸ್. ಅಲ್ಲಿ ಪಕ್ಕದಲ್ಲಿ ಅಟ್ಟಿ ಕಾಪಿ ಇದೆ, ಕುಡ್ಕೊಂಡು ಹೋಗ್ಬಿಡು. ಹೋಗು. ಬಂದೇ ಬರ್ತಾರೆ, ಒಡವೆ ತಂದೆ ತರ್ತಾರೆ, ಮೂಗುತಿ ಓಲೆ ಎಲ್ಲವೂ ತಂದು ನನಗೆ ಕೊಡ್ತಾರೆ. ಬಂದೇ ಬರ್ತಾರೆ, ಡಾಬು ಓಲೆ ತರ್ತಾರೆ. ಬಂದೆ ತಂದ್ರ ತಂದೆ. ಏನಿದು? ಹೂವ. ಮಲ್ಲಿಗೆ ಹೂವಿನಂತೆ ಅಂದ ನಿನ್ನಲ್ಲಿ ತಾವರೆ ಹೂವಿನಂತೆ. ಏನ್ರಿ ಇದು? ಒಡವೆ ಕೊಡ್ರಿ ಬೇಗ, ತಮಾಷೆ ಮಾಡ್ಬೇಡಿ. ಅದು ಯಾವ ಒಡವೆ? ಒಡವೆ ತಂದಿಲ್ಲ. ಹಾ, ಚಿನ್ನ, ಅದೇನಾಯ್ತು ಅಂದ್ರೆ ಇವತ್ತು ಸ್ಟ್ರೈಕ್ ಇತ್ತಲ್ಲ, ಅದು ಈ ಪೊಲೀಸ್ನವರು ಮತ್ತೆ ಹೋಮ್ ಮಿನಿಸ್ಟ್ರು ಅಮಿಕಬಲ್ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡು ಸ್ಟ್ರೈಕ್ ಕ್ಯಾನ್ಸಲ್ ಮಾಡ್ಬಿಟ್ರು. ಈ ಕಳ್ಳನೂ ಬರ್ಲಿಲ್ಲ, ನಾನು ಕಳ್ತನ ಮಾಡ್ತೀನಿ. ನನಗೆ ಈ ಕತೆ ಎಲ್ಲ ಬೇಡ. ಒಟ್ಟಲ್ಲಿ ನೀವೀಗ ಒಡವೆ ತಂದಿಲ್ಲ ಅಲ್ವಾ? ಬರವರ ತಂದ್ಕೊಡ್ತೀನಿ ಚಿನ್ನ. ಒಡವೆ ತಂದಿಲ್ಲ ಅಂದ್ರೆ ನಿಮ್ಗೆ ಬೆಡ್ರೂಮ್ ಅಲ್ಲ, ಮನೆ ಒಳಗೂ ಜಾಗ ಇಲ್ಲ. ತೊಲಗಿ. ಲೇ ಒಂಚೂರು ಟಾಯ್ಲೆಟ್ ಓಪನ್ ಮಾಡೆ, ಸುಸು ಮಾಡ್ಕೊಂಡ್ಬಿಡ್ತೀನಿ. ಅದಕ್ಕೆ ಒಂದಕ್ಕೆ ಫಿಕ್ಸ್ ಆಗ್ಬಾರ್ದು. ಎಲ್ಲಿ ಹೋಗ್ತೀವೋ, ಎಲ್ಲಿರ್ತೀವೋ, ಎಲ್ಲಿ ತಿಂತೀವೋ, ಏನ್ ಮಾಡ್ತೀವೋ, ಏನೋ ಒಂದು ತಿನ್ಕೊಂಡು ಅಡ್ಜಸ್ಟ್ ಮಾಡ್ಕೊಂಡು ಹೋಯ್ತಾ ಇರ್ಬೇಕು. ಒಬ್ಬಳನ್ನೇ ನಂಬ್ಕೊಂಡಿದ್ರೆ ಹಿಂಗೆ. ಐ ಸರ್ ಯಾಕೆ ಸರ್ ಟೆನ್ಷನ್ ಅಲ್ಲಿ ಇದ್ದೀರಾ? ಯಾವ ಗಿರಾಕಿನೂ ಬರ್ತಾನೆ ಇಲ್ವಲ್ಲೋ. ನನ್ನ ಟೆನ್ಷನ್ ನಿನ್ಗೆ ಗೊತ್ತೇನೋ. ನನ್ನ ಹೆಂಡತಿ ವಜ್ರದ ಮುಕ್ತಿ ಮಾಡಿಸ್ಕೊಮ ಅಂತ ಹೇಳ್ಬಿಟ್ಟವಳು. ಇವತ್ತೇನಾರು ನಾನು ತಗೊಂಡು ಮನೆಗೆ ಹೋಗದೆ ಹೋದ್ರೆ ಮನೆ ಬೆಡ್ರೂಮ್ ಅಲ್ಲಿ ಸೇರ್ಸೋದ್ರಲ್ಲಿ ಬಾಗಲ್ಲೂ ಸೇರ್ಸಲ್ಲ ಅಂತ ಹೇಳ್ಬಿಟ್ಟವಳು. ಏನು ಮಾಡೋದು? ಟೆನ್ಷನ್. ಅಣ್ಣ, ಯಾಕಣ್ಣ ಟೆನ್ಷನ್ ಮಾಡ್ಕೋತೀರಾ? ನಮ್ಮ ಇನ್ಸ್ಪೆಕ್ಟರ್ ಮಗಳು ಮದುವೆ ಮಾಡಿದಾಗ್ಲೂ ನಾವು ದುಡ್ಡು ಕಲೆಕ್ಟ್ ಮಾಡಿದೀವಿ. ಮತ್ತೆ ನಮ್ಮ SI ಮನೆ ಕಟ್ಟಿದಾಗ್ಲೂ ನಾವು ದುಡ್ಡು ಕಲೆಕ್ಟ್ ಮಾಡಿದೀವಿ. ಆಫ್ಟರ್ ಆಲ್ ಮುಗಿತಿಗೆ ಕಲೆಕ್ಟ್ ಮಾಡಕ್ಕಾಗಲ್ವಾ? ಇವತ್ತು ರಾತ್ರಿ 12 ಗಂಟೆವರೆಗೂ ನಾವು ಡ್ಯೂಟಿ ಮಾಡೋಣ. ದುಡ್ಡು ಕಲೆಕ್ಟ್ ಮಾಡೇ ಮಾಡೋಣ. ಹಂಗಂತೀನಪ್ಪ. ನೀನ್ ಆ ಕಡೆ ನೋಡು, ಎಲ್ಲಿ? ನಾನು ಈ ಕಡೆ ನೋಡ್ತೀನಿ. ಒತ್ಬಿಡ್ತೀನಿ. ಹಂಗೆ ಹೋಗ್ತಾ ಇದೆಯಾ? ವಾಸನೆ ಯಾವ್ದೋ ಬ್ರಾಂಡು ಕುಡ್ಕೊಂಡ್ ಬರ್ತಾ ಇದೆಯೇನೋ? ನಾನು ಕುಡ್ದಿಲ್ಲ ಸರ್, ಕುಡ್ದಿಲ್ಲ. ಸುಳ್ಳು ಹೇಳ್ಬೇಡ. ನಿನ್ ಗಾಡಿ ವಯಸ್ಸು ಹತ್ರ ಇದ್ದಿದ್ದು ನಾನು ನೋಡಿದ್ದೀನಿ. ಉರ್ಬಾ, ಅದು ನಂದಲ್ಲ ಸರ್. ಉರ್ಬಲೇ, ಉರ್ಬಾ, ಉರ್ಬಾ, ಉರ್ಬಾ. ಏಯ್ ಉರ್ಬಾ, ಉರ್ಬಾ, ಉರ್ಬಾ. ಅದ್ ಕರ್ಕೆ ಎಳ್ಕೊಂತ ಇದೆಯಾ ಅಂತ ಉರ್ಬಾ. ಕೊಡಿ ಸರ್, ತಗೊಳ್ಳಿ ಸರ್, ತಗೊಳ್ಳಿ ಸರ್. ಸರ್, ಇದು ಯಾವ ಬ್ರ್ಯಾಂಡು? ಕುಡಿದು ಬಂದಿದ್ಯಾನ ಬಳಿ ಮಗನೇ? ಇಲ್ಲ ಸರ್, ದುಡ್ಡು ಇಲ್ಲ ಸರ್. ಸುಳ್ಳು ಹೇಳ್ತೀಯ? ಇಲ್ಲ ಸರ್. ಎತ್ತ ಕಾಸು ಜೋಬಲ್ಲಿ ದುಡ್ಡು ಇಲ್ಲ ಸರ್. ಒಂದು 1000ನೇ ಇರೋದು ಸರ್. ಸಾಕ್ಬಿಡ. 100 ರೂಪಾಯಿ ಆದ್ರೂ ಕೊಡಿ ಸರ್.
ಪೆಟ್ರೋಲ್ ಹೋದ್ರೆ ಹಾಕಿಸ್ಬೇಕು. ಸರಿ, ಇಲ್ಲಂದ್ರೆ ಗಾಡಿ ಕಿತ್ಕೊಂಡು ಕಳ್ಸ್ತೀನಿ ಬಳೆ ಮಗ. ಸರ್. ಬಿಡೋ ಗಾಡಿ ಇಲ್ಲೇ ನಿಂತ್ಕೊಳ್ಳಲ್ಲ. ಏಯ್! ಏ ಸ್ಟಾಪ್ 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 ಸ್ಟಾಪ್. ಸಾಯಿಸ್ಬಿಡ್ತೀನಿ. ಯೋ ಪೊಲೀಸಪ್ಪ, ನಿನ್ಗೇನಾದ್ರು ಬುದ್ಧಿಗಿದ್ದೀನಿಯ? ಪೊಲೀಸವ್ರನ್ನ ಕೇಳೋ ಮಾತಾನೆ ಇದು. ಏನ್ ಕುಡ್ದಿದೀಯ? ನನ್ನ ಗಾಡಿಗೆ ಅಡ್ಡ ಬಂದಿದೀಯ. ನಾನೇನಾದ್ರೂ ಬ್ರೇಕ್ ಹಾಕಿಲ್ಲ ಅಂದಿದ್ರೆ ಇಷ್ಟೊತ್ತಾಗ್ಲೇ ಸತ್ತು ಯಮಲೋಕದಲ್ಲಿ ಇರ್ತಿದ್ದೆ. ಫೋನ್ ಮಗನ ಪೊಲೀಸ್ಗೆ ಗಾಡಿ ಕೊಡ್ತೀಯ? ನಾನು ಯಾಕೆ ಹತ್ತಿಸ್ಲಿ? ನೀನೇ ನನ್ನ ಗಾಡಿಗೆ ಅಡ್ಡ ಬಂದಿದ್ದು, ನಾನೇನ್ ಮಾಡ್ಲಿ? ಕಪ್ಪು ಅಷ್ಟೇ. ಕುಡ್ದಿದ್ಯೇನೋ? ಅಯ್ಯೋ, ಮುಖ ನೋಡಿದ್ರೆ ಗೊತ್ತಾಗಲ್ವಾ? ನಾನು ಕುಡ್ದಿದ್ದೀನಿ. ಮುಚ್ಕೊಂಡು ಫೈನ್ ಕಟ್ಟು ಫೈನ್ ಕಟ್ಟು. ಏನೇ ನೀನು? ಗೌರ್ಮೆಂಟ್ನವರು ಬ್ರ್ಯಾಂಡಿ ವಿಸ್ಕಿ ತಯಾರು ಮಾಡೋಕೆ ಫ್ಯಾಕ್ಟ್ರಿಗಳಿಗೆ ಲೈಸೆನ್ಸ್ ಕೊಟ್ಟಿದ್ದಾರೆ. ಅವ್ರು ತಯಾರು ಮಾಡಿದ ಗುಂಡಿ ಏನ್ ಮಾಡಬೇಕು? ಮೈಸೂರ್ಗೆ ಹಾಕ್ಬೇಕು. ಈ ಸರ್ಕಾರದವರು ವರಮಾನಕ್ಕೋಸ್ಕರ ಬೀದಿರೋ ಅಂಗಡಿಗಳಿಗೆಲ್ಲ ಬಾರ್ ಲೈಸೆನ್ಸ್ ಕೊಟ್ಬಿಟ್ರು. ಈ ಕೋಟ್ಯಾಂತರ ರೂಪಾಯಿ ಲಕ್ಷಾಂತರ ರೂಪಾಯಿ ಕೊಟ್ಟು ಲೈಸೆನ್ಸ್ ತಗೊಂಡಿರೋ ಓನರ್ಗಳು ಹೆಂಗಪ್ಪ ಬದುಕೋದು ಅಂತ ಯೋಚನೆ ಮಾಡುವಾಗ ನಮ್ಮಂತ ಕುಡುಕರು ಸ್ವಲ್ಪ ಕರುಣೆ ತೋರಿಸಿ ಸಹಾಯ ಮಾಡ್ತೀವಿ. ಹೆಂಡತಿ ಕಾಟ ತಡಿಯಕ್ಕಾಗದಲ್ಲೇ ಚೆನ್ನಾಗಿ ಕುಡ್ಕೊಂಡು ಹೋಗಿ ಮಲ್ಕೋತೀವಿ. ಹಿಂಗ್ ಮಲ್ಕೊಳಕ್ಕೂ ಬಿಡದೆ, ಗುಂಡಾಕಕ್ಕೂ ಬಿಡದೆ, ಯಾಕಯ್ಯ ನನ್ನ ಗಾಡಿಗೆ ಅಡ್ಡ ಬಂದು ಸಾಯ್ತೀಯ? ಕುಡ್ದಿದ್ ಲೋಕಲ್ ಬ್ರ್ಯಾಂಡ್ ಆದ್ರೂ ಕರೆಕ್ಟ್ ಮಾತಾಡ್ತಾನೋ. ಲೇ, ಡ್ರೈವಿಂಗ್ ಮಾಡ್ಬೇಕಾದ್ರೆ ಕುಡ್ದಿದ್ರೆ ಫೈನ್ ಎಷ್ಟು ಗೊತ್ತೇನೋ? ಅವಾಗ 1,000 ಅಂತಿದ್ರು, ಈಗ 10,000 ಅಂತೆ ಕಂತೆ. 10,000 ಆಗ್ಲಿ ಕಟ್ಟೋ. ಯೋ ಪೊಲೀಸಪ್ಪ, ಕುಡಿಯಕ್ಕೂ ದುಡ್ಡು ಕಟ್ಟಬೇಕು, ಕುಡ್ದು ಗಾಡಿ ಓಡ್ಸಕ್ಕೂ ದುಡ್ಡು ಕಟ್ಟಬೇಕು. ಏನಯ್ಯ ನಿಮ್ ಸರ್ಕಾರದ ರೂಲ್ಸು? ಹೋಗ್ಲಿ, ಫೈನ್ ಎಷ್ಟು ಕಟ್ಬೇಕಪ್ಪ? 10,000. 20 ಕಟ್ಟಪ್ಪ. ಆಯ್ತು 30 ಕಟ್ಟೋ. ಯಾಕೋ? 10,000 ಇದ್ದಿದ್ರೆ 10 days 24x7 ಪೋಚ್ಕೋಬೋದಾಯ್ತು. ಈಗ ನನ್ನ ಜೋಬಲ್ಲಿ 50 ರೂಪಾಯೂ ಇಲ್ಲ. 10 ರೂಪಾಯಿ ಕೊಡು. ಕಿತ್ಕೊಂಡ್ರು 1 ರೂಪಾಯಿ ಇಲ್ಲ. ಪೊಲೀಸಪ್ಪ ನೋಡಪ್ಪ, ಹೆಂಗಿದ್ರು ನೀ ನನ್ನ ಕೈಲಿ ತಗಲಾಕೊಂಡಿದೀಯ. ನಿನ್ ಜೊತೆ ಮಾತಾಡಿ ಎಲ್ಲ ಇಳ್ದೋಗ್ಬಿಡೈತೆ. ಈಗ ಮನೆಗೋರೆ ನನ್ನ ಹೆಂಡ್ರೂ ಸೇರ್ಸಲ್ಲ. ಒಂದು ಕೆಲಸ ಮಾಡು, ಹೆಂಗಿದ್ರು ನೀನ್ ಮನೆಗೆ ಹೋಗ್ತೀಯಲ್ಲ, ನಿನ್ ಜೊತೆ ನಾನು ಬರ್ತೀನಿ. ಇವತ್ತು ರಾತ್ರಿ ಅಲ್ಲೇ ಮಲ್ಕೋತೀನಿ. ಬೆಳಿಗ್ಗೆ ಎದ್ದು ನಿಮ್ಮನೇಲೇ ಸ್ನಾನ ಮಾಡ್ತೀನಿ. ನೀನ್ ಹೆಂಡ್ರಿಗೆ ಹೇಳಿ ಒಳ್ಳೆ ಟಿಫನ್ ರೆಡಿ ಮಾಡಿಸು. ಟಿಫನ್ ಮಾಡಿಕೊಂಡು ಅಲ್ಲಿಂದಲೇ ನಾನು ಆಫೀಸ್ಗೆ ಹೋಗ್ತೀನಿ. ಬರ್ಬೇಕಾದ್ರೆ ಸ್ವಲ್ಪ ಪೋಚ್ಕೊಂಡು ಮನೆಗೆ ಹೋಗ್ತೀನಿ. ಇಲ್ಲ ನನ್ನ ಹೆಂಡತಿ ಕಾಟ ತಡೆಯಕ್ಕಾಗಲ್ಲ. 100 ಕೊಡು ಗುರು, ಪ್ಲೀಸ್ ಗುರು ಇಲ್ಲ ಬೇಡ ಗುರು, ಪ್ಲೀಸ್. ನೋಡು, ಹೇಳಿ ಕೇಳಿ ಪೊಲೀಸ್ನವರು ನಮ್ಮ ಹತ್ರ ಎಲ್ಲಿ ದುಡ್ಡು ಇರುತ್ತಪ್ಪ? 1 ನಿಮಿಷ ಇರು. ನೋಡು, ಅಲ್ಲಿ ದೂರದಲ್ಲಿ ನಮ್ಮ ಮನೆ ಇದೆ, ಅಲ್ಲಿ ಹೋಗಿ ನಾನು ದುಡ್ಡು ತಂದ್ಬಿಡ್ತೀನಿ. ಗಾಡಿ ಕೊಡಪ್ಪ. ಇಲ್ಲೇ ಕಾಯ್ತಾ ಇರು. ನಾನು ಹೋಗಿ ನನ್ನ ಹೆಂಡತಿ ಹತ್ರ ದುಡ್ಡು ತಗೊಂಡು ನೀನು ತೊಗೊಂಬಂದು ಕೊಟ್ಬಿಡ್ತೀನಿ. ತಗ್ಯ ದಾನಶೂರ ಕರುಣ, ಇಲ್ಲ ವೇಟ್ ಮಾಡಪ್ಪ. ಕರುಣಾಮಯಿ ನಮ್ಮ ಪೊಲೀಸಪ್ಪ. ಲಾಲ್ ಚಿನ್ನ ಬಂಗಾರ ಬಾರೇ, ಹೆವಿ ಕಲೆಕ್ಷನ್ ಕಡೆ ಇವತ್ತು. ಬಾರೇ ಬಾರೇ. ಏನ್ರಿ ಸ್ವಲ್ಪನಾದ್ರೂ ಟೆನ್ಷನ್ ಇಲ್ಲ ನಿಮ್ಗೆ? ಯಾಕೆ? ನೋಡಿ, 4 ಗಂಟೆಗೆ ಬರ್ಬೇಕಾಗಿದ್ ನಮ್ಮ ಮಗಳು ಇನ್ನೂ ಬಂದಿಲ್ಲ. 5:15 ಆಯ್ತು. ಲೇ, ನನ್ನ ಮಗಳು ಯಾರ ಮಗಳೇ? ಪೊಲೀಸನ ಮಗಳು ಕಣೆ. ಸ್ಕೂಲಲ್ಲಿ ಏನೋ ಡಿಬೇಟ್ ಇರುತ್ತೆ, ಬರ್ತಾಳೆ. ನೀನು ಬಾರೆ ತೋಳೆ, ಎಣಿಸ್ಕೊಳ್ಳೆ, ದುಡ್ಡು ಎಣಿಸ್ಕೊಳ್ಳೆ. ಇನ್ನೂ ಇದೆ ಕಣೆ. ದುಡ್ಡು ಯಾರಿಗ್ ಬೇಕಾಗಿದೆ? ಮಗಳ ಬಗ್ಗೆ ಯೋಚನೆ ಮಾಡಿ ನೀವು. ಲೇ, ಅವಳು ನನ್ನ ಮಗಳು ಕಣೆಲೆ. 1 ನಿಮಿಷ. ಹಲೋ, ಹೆಡ್ ಕಾನ್ಸ್ಟೇಬಲ್ ರಾಮ್ ಪ್ರಸಾದ್, ವಿಜಯನಗರ ಸ್ಟೇಷನ್ ಸ್ಪೀಕಿಂಗ್. ನಾನ್ ಯಾರು ಅಂತ ಗೊತ್ತಾಗ್ಲಿಲ್ವಾ ನಿನ್ಗೆ? ಗೊತ್ತಾಗ್ಲಿಲ್ಲ. ನಮ್ ತಂದೆ ತಪ್ಪು ಮಾಡ್ಲಿಲ್ಲ ಅಂದ್ರೂ ಸುಳ್ಳು ಸಾಕ್ಷಿ ಸೃಷ್ಟಿ ಮಾಡಿ ಕೋರ್ಟ್ ನಲ್ಲಿ ಶಿಕ್ಷೆ ಕೊಡಿಸಿ ಜೈಲಿಗೆ ಕಳಿಸ್ದೆ. ಆ ಶಾಕ್ ನಿಂದ ನಮ್ ತಾಯಿ ಹಾರ್ಟ್ ಅಟ್ಯಾಕ್ ಆಗಿ ಸತ್ತೋದ್ಲು. ಅದಕ್ಕೆ ನಿನ್ನ ಮಗಳನ್ನ ಕಿಡ್ನಾಪ್ ಮಾಡಿ ಸಾಯಿಸಿದೀನಿ. ಗಾಂಧಿ ಪಾರ್ಕ್ ನಲ್ಲಿ ಹಾಕಿದೀನಿ. ಬಂದು ತಗೊಂಡೋಗು. ಲಂಚಕೋರ. ಯಾರ್ದು ಫೋನು? ಅಯ್ಯೋ, ಇದೆ ಕಣೆ, ಇದೆ. ಈ ದುಡ್ಡ ಇಷ್ಟಕ್ಕೆಲ್ಲ ಕಾರಣ. ನನ್ನ ಮಗಳ ಸಾಯಿಸ್ಬಿಟ್ರು. ಮಗಳೇ, ಅಯ್ಯೋ ಮಗಳೇ. ಎಲ್ರಿ ನಮ್ಮ ಮಗಳು? ಯಾರೋ ನೀನು? ಎಲ್ಲೋ ನನ್ನ ಮಗಳು? ನೀನಲ್ವ ನನ್ನ ಮಗಳು ಸಾಯಿಸಿದ್ದು? ಯಾರೋ ನನ್ನ ಟೆರರಿಸ್ಟ್ ನೀನು? ಎಲ್ಲೋ ನನ್ನ ಮಗಳು? ನಾನ್ ಟೆರರಿಸ್ಟ್ ಅಲ್ಲ. ನೀನು ಮಾಡಿದ ಪಾಪಗಳಿಗೆ ಪ್ರಾಯಶ್ಚಿತವಾಗಿ ನಿನ್ನ ಮಗಳು ನಾನೇ ಸಾಯಿಸಿದ್ದೀನಿ. ನಿನ್ ಪುರಾಣ ಎಲ್ಲ ಯಾರು ಹೇಳಿದಾರೆ ಗೊತ್ತಾ?
ಹೌದು ನಾನೇ. ನೀನಾ? ನೀವೇ ದಿನ ಕಳ್ತನ ಮಾಡು ಮಾಡು ಅಂತ ಹೇಳ್ತಾ ಇದ್ದಿದ್ದು. ನಿಮ್ಮೆಂಟಿಗೋಸ್ಕರ ಕೋಳಿ ಕದಿಬೇಕು, ನಿಮ್ಮೆಂಟಿಗೋಸ್ಕರ ಒಡವೆ ಅಂಗಡಿಯಿಂದ ಒಡವೆ ಕದಿಬೇಕು. ಪೊಲೀಸಾಗಿ ನೀವೇ ನನ್ನನ್ನು ದೊಡ್ಡ ಕಳ್ಳನಾಗಿ ಮಾಡಿದ್ದು. ನಾನು ಕದ್ರೆ ಕಳ್ಕೊಂಡಿರೋರು ಸುಮ್ಮನೆ ಇರ್ತಾರ? ಹಿಡ್ಕೊಂಡು ಚೆನ್ನಾಗಿ ನಾಲ್ಕು ಇಕ್ಕಿದ್ರು. ಹೇ ಯಾಕ ಕದ್ದೆ ನನ್ನ ಮಗನೇ ಅಂತ ಕೇಳಿದ್ರು. ಸ್ವಾಮಿ ನಂಗೆ ಕದಿಯಕ್ಕೆ ಇಷ್ಟ ಇಲ್ಲ, ಈ ಪೊಲೀಸವ್ರೆ ಕದಿ ಕದಿ ಅಂತ ಹೇಳಿದ್ರು, ನಂಗೆ ಕದ್ದೆ ಅಂತ ಹೇಳಿದೆ ಅಷ್ಟೇ. ಅದಕ್ಕೆ ಅವ್ರು ಹೇಳಿದ್ರು ಅವ್ರಿಗೋಸ್ಕರ ಯಾಕೋ ಕದಿತೀಯ, ಮೊದಲು ನಿನ್ನೇ ಸಾಯಿಸ್ತೀವಂದ್ರು. ಅದಕ್ಕೆ ನಾನು ಹೇಳ್ದೆ, ಸ್ವಾಮಿ ನನ್ನನ್ನು ಸಾಯಿಸಿದ್ರೆ ಅವನಿಗೆಲ್ಲಿ ಬುದ್ಧಿ ಬರುತ್ತೆ, ಅವನ ಮಗಳನ್ನ ಸಾಯಿಸು ಅಂದೆ. ಸ್ಕೂಲಿಂದ ಬರುವಾಗ ನಿಮ್ಮ ಮಗನ ಕಿಡ್ನಾಪ್ ಮಾಡಿದ್ರು. ನನ್ನ ಕಣ್ಣು ಮುಂದೆ ನಿಮ್ಮ ಮಗಳನ್ನ ಕತ್ತಿ ಸಾಯಿಸ್ಬಿಟ್ರು. ನಾನು ನೋಡ್ತಾ ಇರುವಾಗಲೇ ನಿಮ್ಗೆ ಫೋನ್ ಕೂಡ ಮಾಡವ್ರೆ. ಯಾಕೋ ಕೆಲಸ ಮಾಡಿದೆ? ಬಿಡ್ಬಾರ್ದು, ಮಿಸ್ಟರ್ ರಾಮ್ ಪ್ರಸಾದ್, ಬಿಡ್ಬಾರ್ದು. ರಾಮ್ ಪ್ರಸಾದ್, ಖಾಕಿ ಬಟ್ಟೆ ಹಾಕೊಂಡು ಧರ್ಮನ ಉಳಿಸ್ತೀನಿ, ನ್ಯಾಯನ ಕಾಪಾಡ್ತೀನಿ ಅಂತ ಪ್ರಮಾಣ ಮಾಡಿ ನೀತಿ ನಿಜಾಯಿತಿಯಿಂದ ಬದುಕಬೇಕಾದ ನೀನು ನಿನ್ ಹೆಂಡತಿ ಮಾತು ಕೇಳ್ಕೊಂಡು ಲಂಚಕ್ಕೆ ಆಸೆ ಪಟ್ಟು ಕಳ್ಳರಿಗೆ ಪ್ರೋತ್ಸಾಹ ಮಾಡಿದೀಯ. ನೀನ್ ಮಾಡಿದ ತಪ್ಪಿಗೆ ಈಗ ನಿನ್ ಮಗಳೇ ಬಲಿಯಾಗಿದ್ದಾಳೆ. ಏನ್ ಸಾಹೇಬ್ರೆ, ತಪ್ಪು ಮಾಡ್ದೋ ನಾನು. ಆ ದೇವ್ರು ನನಗೆ ಶಿಕ್ಷೆ ಕೊಡ್ಬೇಕಲ್ವಾ? ನನ್ನನ್ನ ಜೈಲ್ ಕಳ್ಸ್ಬೋದಿತ್ತಲ್ವಾ? ನನ್ನನ್ನ ಸಾಯಿಸ್ಬೋದಿತ್ತಲ್ವಾ? ನನ್ನ ಮಗಳಿಗೆ ಹೇಗೆ ಶಿಕ್ಷೆ ಕೊಡ್ಬೇಕು? ನಾನು ಇಷ್ಟೆಲ್ಲ ಮಾಡಿದ್ ನನ್ನ ಮಗಳಿಗೋಸ್ಕರ ತಾನೆ. ಅವಳನ್ನೇ ಸಾಯಿಸ್ಬಿಟ್ಟ ದೇವ್ರು. ಅರ್ಥ ಆಯ್ತಾ? ನೋವು ಅಂದ್ರೆ ಏನು ಅಂತ ಗೊತ್ತಾಯ್ತಾ? ನಿನ್ನಲ್ಲಿ ಈ ಬದಲಾವಣೆ ಬರಬೇಕು ಅಂತಾನೆ ನಿನ್ ಮಗಳು ನಾನು ಆಡಿದ ನಾಟಕ ಇದು. ನಿನ್ ಮಗಳು ಬದುಕೇ ಇದ್ದಾಳೆ. ಬಸವಣ್ಣ, ಸಂಜು, ಅಮ್ಮ ಸಂಜು, ನನಗೆ ಕ್ಷಮಿಸ್ಬಿಡು. ನಾನು ಇಂಥ ಕೆಲಸ ಮಾಡೋಣ. ಮುಟ್ಬೇಡ, ನೀನು ಮುಟ್ಬೇಡ. ನಿನ್ನಿಂದನೇ ಎಲ್ಲ ಆಗಿದ್ದು. ಸಾರಿ ಅಮ್ಮ. ಸರ್, ಪೊಲೀಸ್ನವ್ರನ್ನ ಮದ್ವೆ ಆದ್ರೆ ಜೀವನದಲ್ಲಿ ಸುಖವಾಗಿರ್ಬಹುದು, ಎಲ್ಲ ಪಡಿಬಹುದು, ಹಾಯಾಗಿರ್ಬಹುದು ಅಂತ ಆಸೆ ಪಟ್ಟಿದ್ದೇನು ನಿಜ ಸರ್. ಆದ್ರೆ ಪೊಲೀಸ್ನವ್ರು ಆಗೇ ಇರ್ಬೇಕು, ಈ ಸಮಾಜನ ರಕ್ಷಣೆ ಮಾಡ್ಬೇಕು, ನಿಯತ್ತಾಗಿ ಬಾಳ್ಬೇಕು ಅಂತ ನಾನು ಒಂದ್ಸಲನೂ ಯೋಚನೆ ಮಾಡ್ಲಿಲ್ಲ ಸರ್. ನಮ್ಮ ಯಜಮಾನ್ರು ಈ ರೀತಿ ಹಾಳಾಗೋದಕ್ಕೆ ನಿಜವಾಗ್ಲೂ ನಾನೇ ಕಾರಣ ಸರ್. ತಪ್ಪೆಲ್ಲ ನಂದೆ, ಅದಕ್ಕೆ ಪ್ರಾಯಶ್ಚಿತ್ತನೂ ಆಯ್ತು. ಇನ್ ಮುಂದೆ ನಾನು ತಪ್ಪು ಮಾಡಲ್ಲ ಸರ್. ದಯವಿಟ್ಟು ಕ್ಷಮಿಸಿ ಸರ್. ಇನ್ಮೇಲೆ ಯಾವತ್ತೂ ಇಂಥ ಕಚಡ ಕೆಲಸ ಮಾಡಲ್ಲ ಸರ್. ಒಬ್ಬ ನಿಯತ್ತಾದ ಪ್ರಜೆಯಾಗಿ ನಾನು ಬದುಕ್ತೀನಿ. ಒಂದು ಚಿಕ್ಕ ಮಗು ನನಗೆ ಒಂದು ಒಳ್ಳೆ ಪಾಠ ನೀವು ಹೇಳ್ಕೊಟ್ಟಿದ್ದಾರೆ ಸರ್. ಇನ್ಮೇಲೆ ಯಾವತ್ತೂ ಈ ಕಚಡ ಕೆಲಸ ಮಾಡಲ್ಲ. ನಿಜವಾಗ್ಲೂ ಸರ್, ಒಬ್ಬ ನಿಯತ್ತಿನ ಪೊಲೀಸ್ ಆಗಿ ನಾನು ಕೆಲಸ ಮಾಡ್ತೀನಿ ಸರ್. ಎಸ್ ಸರ್.